ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸಿಹಿ ಬೆಳೆದು ಕಹಿ ಉಣ್ಣುವ ಕಬ್ಬು ಬೆಳೆಗಾರರು ಬೆಳಗಾವಿ ಚಲೋ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ಮಿಕ ಕಚೇರಿಯಲ್ಲಿ ಕಬ್ಬು ಬೆಳೆಗಾರರು ಸಭೆ ನಡೆಸಿದರು. ಕರ್ನಾಟಕ ಕಬ್ಬು ಖರೀದಿ ಮತ್ತು ಸರಬರಾಜು ಅಧಿನಿಯಮ 2013ರ ಕಾಯ್ದೆಯನ್ನು ರದ್ದುಪಡಿಸಿ ಹಿಂದೆ ಇದ್ದ ಹಾಗೆ ಕನಿಷ್ಠ ಟನ್ಗೆ 500 ರಿಂದ ಎಸ್ಎಪಿ ನಿಗದಿಪಡಿಸಿ ರೈತ ವಿರೋಧಿ ಕಬ್ಬು ನಿಯಂತ್ರಣ ತಿದ್ದುಪಡಿ ಕರಡು ಆದೇಶವನ್ನು 2024ರ ಮಸೂದೆಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು. ಈ ಮಸೂದೆಯ ವಿರುದ್ಧ ಬೆಳಗಾವಿಯ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ನಿರ್ಣಯ ಕೈಗೊಳ್ಳಬೇಕು. ಸಕ್ಕರೆ ಇಳುವರಿ ಪ್ರಕಟಣೆಯಲ್ಲಿ ಮತ್ತು ತೂಕದಲ್ಲಿ ಮೋಸ ನಡೆಯುತ್ತಿದ್ದು, ಇವುಗಳ ಪಾರದರ್ಶಕವಾಗಿ ಪರೀಕ್ಷಿಸಲು ಪ್ರತಿ ಕಾರ್ಖಾನೆ ವ್ಯಾಪ್ತಿಗೆ ಸಮಿತಿಯನ್ನು ರಚಿಸಿ ಆ ಸಮಿತಿಗೆ 5 ಮಂದಿ ಕಬ್ಬು ಬೆಳೆಗಾರರ ಪ್ರತಿನಿಧಿಗಳನ್ನು ನೇಮಿಸಿ ಕಬ್ಬು ಸರಬರಾಜು ಮಾಡಿದ 14 ದಿನದೊಳಗೆ ಹಣ ಪಾವತಿ ಮಾಡಬೇಕು. ವಿಳಂಬಕ್ಕೆ ಶೇಕಡಾ 15ರಷ್ಟು ಬಡ್ಡಿ ಸೇರಿಸಿ ರಾಜ್ಯ ಸರ್ಕಾರ 2022-23ನೇ ಸಾಲಿಗೆ ಪ್ರತಿ ಟನ್ಗೆ 150 ರುಗಳ ಎಸ್ಎಪಿ ನೀಡಲು ಆದೇಶಿಸಿದ್ದು, ಅದರ ಬಾಕಿ ಹಣವನ್ನು ರೈತರಿಗೆ ಶೀಘ್ರವಾಗಿ ನೀಡಬೇಕು. ಹರಿಯಾಣ, ಪಂಜಾಬ್ ಮಾದರಿಯಲ್ಲಿ ಎಫ್ಆರ್ಪಿ ಬೆಲೆ ಜೊತೆಗೆ ರಾಜ್ಯ ಸರ್ಕಾರ ಪ್ರತಿ ಟನ್ಗೆ 900 ಎಸ್ಎಪಿ ನಿಗದಿಪಡಿಸಿದೆ. ಅದೇ ರೀತಿ ನಮ್ಮ ಸರ್ಕಾರವು ಕನಿಷ್ಠ 500 ರೂಪಾಯಿ ಎಸ್ಎಪಿ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತರಾಜ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಡಿಸೆಂಬರ್ 12ನೇ ತಾರೀಕಿನಂದು ಬೆಳಗಾವಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಒಂದು ಪ್ರತಿಭಟನೆಯನ್ನು ನಾವು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಮುಖವಾದಂಥ ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ, ಶೇಕಡ 9.50 ಸಕ್ಕರೆ ಇಳುವರಿ ಆಧಾರದ ಮೇಲೆ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ಎಫ್ಆರ್ಪಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು. ಮತ್ತು ರಾಜ್ಯ ಸರ್ಕಾರ ಹರಿಯಾಣ, ಪಂಜಾಬ್ ಮಾದರಿಯಲ್ಲಿ ಹರಿಯಾಣ ಮತ್ತು ಪಂಜಾಬ್ನವರು ಪ್ರತಿ ಟನ್ಗೆ 900 ರೂಪಾಯಿನ ಎಸ್ಎಪಿಯನ್ನು ನಿಗದಿ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಕನಿಷ್ಠ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಟನ್ಗೆ 500 ರೂಪಾಯಿಯನ್ನು ಎಸ್ಎಪಿಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ. ಜೊತೆಗೆ ಸಕ್ಕರೆ ಇಳುವರಿಯಲ್ಲಿ ಹಾಗೂ ತೂಕದಲ್ಲಿ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ದೊಡ್ಡ ರೀತಿಯಾದಂಥ ಒಂದು ಮೋಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಸಕ್ಕರೆ ಇಳುವರಿಯ ಪ್ರಮಾಣವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ರೈತ ಮುಖಂಡರುಗಳು ಒಳಗೊಂಡಂತಹ ಜಿಲ್ಲಾಡಳಿತವನ್ನು ಒಳಗೊಂಡಂತಹ ರೀತಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಬೇಕು. ಅದೇ ಮಾದರಿಯಲ್ಲಿ ತೂಕದಲ್ಲಿ ನಡೀತಾ ಇರತಕ್ಕಂತಹ ಮೋಸವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ ತೂಕ ಮಾಪನ ಕೇಂದ್ರದ ಅಧಿಕಾರಿಗಳು ಮತ್ತು ರೈತ ಮುಖಂಡರುಗಳು ಹಾಗೂ ಜಿಲ್ಲಾಡಳಿತ ಒಳಗೊಂಡಂಥ ರೀತಿಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ನೇತೃತ್ವದಲ್ಲಿ ಆ ತೂಕವನ್ನು ಮಾಡ್ತಕ್ಕಂಥದ್ದನ್ನು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಮತ್ತು ಜೊತೆಗೆ ಸಕ್ಕರೆ ಸಚಿವರು ಹೇಳಿದ ರೀತಿಯಲ್ಲೇ APMCಗಳಲ್ಲಿ ವೇ ಬ್ರಿಡ್ಜನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ತನಕ ವೇ ಬ್ರಿಡ್ಜನ್ನು ಸ್ಥಾಪನೆ ಮಾಡದೇ ಇರೋದ್ರಿಂದ ದೊಡ್ಡ ರೀತಿಯಾದಂತಹ ವಂಚನೆ ರೈತರಿಗೆ ಆಗ್ತದೆ ಅಂತಕ್ಕಂಥದ್ದು. ಮತ್ತು IED ಪ್ಯಾರಿಸ್ ಶುಗರ್ಸ್ನವರು ಕಳೆದ ಸಾಲಿನಲ್ಲಿ HNTಯನ್ನು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಅತಿ ಹೆಚ್ಚಾಗಿ ಕಟ್ ಮಾಡಿದ್ದಾರೆ. 847 ರೂಪಾಯಿ ಕಟ್ ಮಾಡಿದ್ದಾರೆ. 611 ರೂಪಾಯಿ ಮಾತ್ರ ಕಟ್ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಸಕ್ಕರೆ ನಿಯಂತ್ರಣ ಮಂಡಳಿಯ ಕಮಿಷನರವರು ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆದೇಶ ಮಾಡಿದ್ದಾರೆ. ಇವರು ಕಾನೂನು ಬಾಹಿರವಾಗಿ ಅತಿ ಹೆಚ್ಚಾಗಿ ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು IED ಪ್ಯಾರಿಸ್ ಶುಗರ್ಸ್ನ ಕಾರ್ಖಾನೆಯವರು ಕಡಿತ ಮಾಡಿರೋದ್ರಿಂದ ಅವರ ಮೇಲೆ ಯಾವುದೇ ಕಾರಣಕ್ಕೂ ಆಸ್ಪದವನ್ನು ಕೊಡದೇ ತಕ್ಷಣದಲ್ಲೇ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತೇಳಿ ಆದೇಶ ಆಗಿದ್ರೂ ಇಲ್ಲಿಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕ್ರಮವನ್ನು ತಗೊಂಡಿಲ್ಲ. ಕ್ರಮ ತಗೊಳ್ಬೇಕು, ತಕ್ಷಣದಲ್ಲಿ ಕ್ರಿಮಿನಲ್ ಕೇಸನ್ನು ಹಾಕಬೇಕು. ಜೊತೆಗೆ ಹೆಚ್ಚುವರಿ 200ಕ್ಕೂ ಪ್ರತಿ ಟನ್ಗೆ 200ಕ್ಕೂ ಹೆಚ್ಚು ಹಣವನ್ನೇನು ಕಡಿತ ಮಾಡಿದಾರೋ ಅದನ್ನು ರೈತರ ಖಾತೆಗಳಿಗೆ ತಕ್ಷಣದಲ್ಲಿ ಹಣವನ್ನು ಹಾಕಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸಹ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಕಟಾವಾದಂತಹ 14 ದಿನದ ಒಳಗಡೆಗೆ ಹಣ ಪಾವತಿಯನ್ನು ಮಾಡಬೇಕು ಅಂತಕ್ಕಂಥದ್ದು. ಜೊತೆಯಲ್ಲೇ ಏನು ರೈತರುಗಳಿಗೆ ಇಡೀ ಕಬ್ಬನ್ನು ಅಭಿವೃದ್ಧಿಪಡಿಸುವಂಥ ಇದರಲ್ಲಿ ಸಹಾಯಧನವನ್ನು ಕೊಡೋದರ ಬದಲಾಗಿ ಸಕ್ಕರೆ ಕಾರ್ಖಾನೆಗಳು ಕೇಂದ್ರದ ಸಕ್ಕರೆ ಅಭಿವೃದ್ಧಿ ಮಂಡಳಿಯಿಂದ ಹಣವನ್ನು ಪಡ್ಕೊಂಡು ಇವತ್ತು ರೈತರಿಗೆ ಸಿಗಬೇಕಾಗಿರತಕ್ಕಂಥ ಸಹಾಯಧನವನ್ನು ವಂಚನೆಯನ್ನು ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ರೈತರಿಗೆ ಸಹಾಯಧನ ಸಿಗಬೇಕು ಅನ್ನೋದು. ಜೊತೆಗೆ ಕಬ್ಬಿನ ಉಪ ಉತ್ಪನ್ನಗಳಾದಂತಹ ಮೊಲಾಸಸ್ಸು, ಎಥನಾಲು, ಕಾಕಂಬಿ, ಡಿಸ್ಟಿಲರೀಸು, ಕೋಜನ್ನು, ಪ್ರೆಸ್ಮಡ್ಡು ಈ ರೀತಿ ಏನು ಕನಿಷ್ಠ 1 ಟನ್ ಕಬ್ಬಿಗೆ 12 ರಿಂದ 13 ಸಾವಿರ ರೂಪಾಯಿನ ಆದಾಯ ಬರ್ತಾ ಇದೆಯೋ, ಈ ಆದಾಯದಲ್ಲಿ ರೈತರಿಗೆ ಉಪ ಉತ್ಪನ್ನಗಳಲ್ಲಿ ರೈತರಿಗೆ 50% ಲಾಭಾಂಶವನ್ನು ಕೊಡಬೇಕು ಅಂತ ಹೇಳಿ ನಾವೊಂದು ಒತ್ತಾಯವನ್ನು ಇಟ್ಕೊಂಡಿದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಡಿಸೆಂಬರ್ 12ನೇ ತಾರೀಕು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ಹೋರಾಟಕ್ಕೆ ಈ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರ ಬಂಧುಗಳು ಭಾಗವಹಿಸಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. NL ಭರತರಾಜ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ.